ಇವತ್ತು ಯೂಟ್ಯೂಬ್ದವ್ರು ಬಂದಿದ್ದೀರಿ, ಒಬ್ಬರು ಅದಾರ 6 ಮಂದಿ ಅಂತ ಹೇಳಿ. ಯಾಕೆ 6 ಮಂದಿಪ್ಪ ಅಂದ್ಕಾರ 5 ಮಂದಿ ಇವ್ರು ಪಂಚ ಪಾಂಡವರು ಕರೆ. ಆದ್ರೆ ಒಬ್ಬ ಏನಪ್ಪ ಅಂದ್ರೆ ಕೌರವರೊಳಗೆ ಹೋಗ್ಯಾನು. ಒಟ್ಟಾರೆ ಟೋಟಲ್ 6 ಮಂದಿ ಪಾಂಡವ್ರ. ಹಂಗೆ ಪಾಂಡವ್ರು ಹೆಂಗೆ 6 ಮಂದಿನೂ ಇವತ್ತು ಸದಾಶಿವ ಅಜ್ಜಾನ ಕಾಸಲಿಂಗ ಅಜ್ಜಾನ ಜಾತ್ರೆ ಒಳಗೆ 6 ಮಂದಿ ಯೂಟ್ಯೂಬ್ದವ್ರು ನೀವೆಲ್ಲ ಪಂಚ ಪಾಂಡವ್ರು ಇದ್ದಂಗಂತ ನಮ್ಮ ಅಕ್ಕ ನಿಮ್ಮನ್ನೆಲ್ಲ ಹೊಗಳೇ ಹೇಳ್ತಾವ. ಮತ್ತ ಹೊಸ ದಾಟಿಯನ್ನು ಹಾಡಿದ್ರು, ನಾವೆಲ್ಲ ಕೇಳಿದೀವಿ ಸರ್. ಇಷ್ಟು ಆನಂದ ಆಗ್ಯದ ಎಲ್ಲರಿಗೂ. ತೊಟ್ಟಲು ಏರಿದಂಗ ಜೋಕಾಲಿ ಏರಿದಂಗ ಜೋಕಾಲಿ ಇಳ್ದಂಗ ತೊಟ್ಲಾಗ ಹಾಕಿದ ಮಗನ ತೂಗಿದಂಗ ಹಾಡಿದವ್ರು ಯಾರಂತ ಕೇಳ ಮುಗುಳಿಯಾಳ ಸುಮಿತ್ರಾಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು. ಬಹಳ ಅದ್ಭುತವಾಗಿ ಬೀರಾಣ ದೇವರು ಕಣ್ಣಿ ಕಮಾಲಿಯನ್ನು ಹೇಗೆ ತಂದ ಅನ್ನತಕ್ಕಂಥ ಸಾರಾಂಶವನ್ನ ನಾರಾಯಣಗೌಡನ ಸೊಕ್ಕನ್ನು ಯಾರು ತೆರನಾಗಿ ಮುರಿದ ಕಣ್ಣಿ ಕಮಾಲಿನಿ ಹಂಗೆ ಗೆದ್ದು ತಂದ ಅಂತಕ್ಕಂಥದ್ದನ್ನ ಯಾದಿ ಮ್ಯಾಲ ಶಾದಿ ದಾಟಿ ಒಳಗ ಬಹಳ ಚಂದ ಹಾಡಿಯವ. ನಿನಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀವಿ. ಇನ್ನೊಂದು ನಾವು ಮೆಚ್ಚಲೇಬೇಕು ಸರ್, ಒಂದೊಂದು ಮ್ಯಾಳಿನ ಒಳಗೆ ಮಾತಾಡೋರು ಬೇರೆ, ಸಾಹಿತ್ಯ ಬೇರೆ, ಅವ್ರು ಬೇರೆ, ಹಾಡೋರು ಬೇರೆ. ಬಹುಶಃ ನಮ್ಮ ಹಳ್ಳಿಯಾಗ ಹಿಂದೆ ಹೊಡಿತಿದ್ರ 2 ಗಳೇ ಹುಡ್ತಿದ್ವು, ಒಂದೇ ಎತ್ತಿಗೆ ಜಗ್ಲಿಲ್ಲ ಅಂದ್ರೆ. ಅದನ್ನ ಬಿಟ್ಟು 4 ಗಳೇ ಹುಡ್ತಿದ್ವು. ಟ್ರಾಕ್ಟರ್ ಬರೋಕ್ಕಿಂತ ಮೊದಲು ಅದು ಭೂಮಿ ಅಂತದ್ ಬೇಕಾದಂತದ್ ಇರ್ಲಿ 8 ಗಳೇ ಹೊಡಿತಿದ್ವು ಹಿಂದ. ಹಂಗ ನಮ್ಮ ಹಾಲು ಮತದೊಳಗೆ 8 ಗಳೇ ಜಗ್ತಕ್ಕಂತ ಹೆಣ್ಮಗಳು ಯಾರಾದ್ರೂ ಇದ್ರ ಅದು ಮುಗುಳಿಯಾಳ ಹುಲಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ. ಯವ್ವ ಇದು ಹಂಗ ಬರುದಿಲ್ಲ ಮಾತು, ನನ್ನ ಹೃದಯದೊಳಗೆ ಹಂಗೆ ಹೇಳ್ಬೇಕಂತ ಬತ್ತು. ಯಾಕಂದ್ರೆ ಇವನ್ 8 ಗಳೇ ಇದ್ದಂಗ. ಅದಕ್ಕೆ ಕವಿ ಬರಿತಾನ ಲಕ್ಷ್ಮಣನ. ಹೆಂಗ ಬರಿತಾನಂತ ಕೇಳಿದ್ರ, ವಿದ್ಯೆದಿಂದ ವಿನಯ ಬರ್ಬೇಕು. ವಿದ್ಯೆದಿಂದ ವಿನಯ ಬಂತಂದ್ರ ಅದು ಅಮೃತಕ್ಕೆ ಸಮಾನ. ವಿದ್ಯೆದಿಂದ ಅಹಂಕಾರ ಬಂತಂದ್ರ ಅದು ವಿಷಕ್ಕೆ ಸಮಾನ ಅಂತ ಕವಿ ಬರಿತಾ ಇದ್ದಾನೆ. ಹಂಗ ಇವತ್ತು ವಿನಯದ ಮಾತುಗಳನ್ನ ಆಡಿ. ಯಾಕಂದ್ರೆ ಹಿಂದೆ ಏನೇನೋ ಹಾಡ್ಯಾಳಿ ಎಲ್ಲ ಜಡದಾಳಿಕೆ ಏನಪ್ಪಾ ಅಂತ ನಾನು ಏನವ್ರನ್ನ ಯಾರನ್ನೂ ಬಿಟ್ಟಿಲ್ಲ. ಆದ್ರೆ ಈಗ ಅನುಭವದ ನುಡಿ ಒಳಗೆ ಬಂದಾಳ. ಹಂಗ ಸಿದ್ದಾರೂಢಪ್ಪ 6 ನರದ 3 ತಿಳಿದ್ರಲ್ಲ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ 6 ಅಳಿದ ಸತ್ವರ ರಜಸ್ಸ ತಮಸ್ಸ 3 ಯಾವಾಗ ತಿಳ್ಕೊಂಡ್ರು ಅವಾಗ ಸಿದ್ದಾರೂಢರಾದ್ರತ್ತ. ಹಂಗ ಇವತ್ತು ನಮ್ಮ ಹಾಲ್ ಮತ್ತು ಮಠ ಮನಿ ಒಳಗೆ ಯಾವಾಗ ಇವರ ಗುಣಗಳನ್ನ ಇವರು ಹಾಡ್ಲಾಕ ಪ್ರಾರಂಭ ಮಾಡಿದ ಮುಗುಳಿಯಾಳ ಸುಮಿತ್ರಕ್ಕ ಅಂದಿನ ಹಿಡಿದು ಇಂದಿನ ತಕ ನಿನ್ನ ಜೋಕಾಲಿ ಏರ್ಕೋತ್ ಹೋಗಿರ್ತೇವ ಆಕಾಶದ ಎತ್ತರಕ್ಕೆ ಮಾಳಿಗಳನ್ನ ಕೀರ್ತಿ ಹಾರಿಸ್ಬೇಕಂತೇಳಿ ಒಂದ್ಸರಿ ಜೋರಾದ ಚಪ್ಪಾಳೆ. ಹಾಲು ಮತ್ತು ಹುಲಿ ಎತ್ತಿ ಹೆಸರು ಬಿದ್ದೈತಿ. ಇದನ್ನ ನಾ ಹೇಳಿಲ್ರಿ, ಇದನ್ನ ಹುಲಜಂತಿ ಅಡಿವಾಪ್ ಮಹಾರಾಜರು ಕರೆದು ಸುಮಿತ್ರಕ್ಕ ಹೇಳ್ಯಾರ, ನೀನು PSI ಆಗಬೇಕಂತ ಕನಸದ. PSI ಆದ್ರ ಒಂದು ಸ್ಟೇಷನ್ಗೆ ಸೀಮಿತ, SP ಆದ್ರೆ ಒಂದು ಜಿಲ್ಲಾಕ್ಕೆ ಸೀಮಿತ, ಒಬ್ಬ MLA ಆದ್ರೆ ಏನಪ್ಪಾ ಅಂದ್ರೆ ಒಂದು ಕ್ಷೇತ್ರಕ್ಕೆ ಸೀಮಿತ, ಒಬ್ಬ ಮಿನಿಸ್ಟರ್ ಆದ್ರೆ ಒಂದು ಕ್ಷೇತ್ರಕ್ಕಲ್ಲ ಒಂದು ಸ್ಟೇಟ್ಗೆ ಸೀಮಿತ. ಆದ್ರೆ ಕಲಾವಿದರಿಗೆ ಎಲ್ಲಿಯೂ ಏನಪ್ಪಾ ಅಂತ ನಾವು ಇಷ್ಟ ಅಂತ ಹೇಳಿ ಕಟ್ಲಿಕ್ಕೆ ಆಗುದಿಲ್ಲ. ಕಲಾವಿದ್ರ ಜಗತ್ತನ್ನು ಬೆಳೆದಳತಕ್ಕಂಥ ಶಕ್ತಿ ಮಾಳಿಗರಾಯ ಅಮೋಘಿಸಿದ ನಿನಗೆ ಕೊಟ್ಟ. ನೀವು ಈ ಹಾಲು ಮತವನ್ನ ಹೆಂಗ ಅದಕ್ಕೇರ ಹಾಲವನ್ನ ಉಂಡಂಗ ಹಾಲು ಮತ ಬೆಳಸಾಕತ್ತೀವ. ನಿನಗ ಹೃದಯ ಪೂರ್ವಕವಾಗಿ ಎಲ್ಲರ ಪರವಾಗಿ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ. ನಿನಗ ನಮ್ಮ ಹುಲಿ ಅದ ನೋಡ್ಸದ ಮೂರ್ತಿ ಸಾಣದ ಸದಾಶಿವ ಅಂದ ಕೀರ್ತಿ ಬಾಳದಾಡ್ದದ. ಈ ಸರಿ ಕನಸು ಕಂಡ ಯಾರು ತರ್ಸನು ಅದಕ್ಕೆ ಮುಗುಳಿಯಾಳ ಸುಮಿತ್ರ ಕನೆ ಕರ್ಸುದು. ಸ್ವತಃ ಪದ ಬರಿಬೇಕು, ಆಕೆ ಸಾಹಿತ್ಯಗಾರ ಇರ್ಬೇಕು, ಆಕೆ ಆಡ್ಬೇಕು, ಆಕೆ ಹೇಳಿ ಕೇಳಬೇಕು, ಅಂಥವ್ರನ್ನ ಕರ್ಸ್ಬೇಕಂತ ಹೇಳಿ ನಿನ್ನ ಕರ್ಸ್ಯಾರ. ನಿನ್ನ ಸರಿಚೋಟಿ ಅವಿ ಅವ್ರಿಬ್ರು ಕೂಡಿ ಬಂದಾರ. ರಮೇಶ್ ಅಲ್ಲ, ರಮೇಶ ನೀ ಏನ್ ಮಾಡ್ತೀವಿ ನೋಡೋನು ಮಾತಾ. ನಿನ್ನ ಹಾಡ ನಿನ್ನ ಹಾಡ್ಕಿ ಚಿತ್ರ ಹಾಕಿ ಭಾಳ ಸುಂದರವಾಗಿ ಹಾಡ್ತಕ್ಕಂಥ ಅಭಿ ಬಂದಿದ್ದಾಳು. ನಾನು ಈಗ 2 ವರ್ಷ ಹಿಂದ್ಗಡೆ ಅಕ್ಕನ ಹಾಡ ಕೇಳಾಕ ಒಂದೆರಡು ತವದಲ್ಲಿ ಕೂಡಿದ್ದೀವಿ. ಹಿಮ್ಮ್ಯಾಳೆ ಯಾಕೋ ಅಕ್ಕ ನಿಂದ ಹಿಮ್ಮ್ಯಾಳೆ ಯಾಕ ಡೌನ್ ಆಗೈತೆ ನಾನು ಹತ್ತಿದ್ದೆ. ಆದ್ರೆ ಇವತ್ತು 2 ವರ್ಷದ ಒಳಗ ಅಲ್ಲ 6 ತಿಂಗಳ ಒಳಗೆ ಹಿಮ್ಮ್ಯಾಳನ್ನ ಬೆನ್ನಟ್ಟುಕೊಂಡ ಇವತ್ತು ಮಾಲಿಂಗಪುರದ ಹೆಸರೇನಪ್ಪ ನಿಂದ ಕರಿಯಪ್ಪ, ನೀನು ಕ್ವಾನಗನೂರು ಸಮೀಪದಪ್ಪ, ನೀನು ಕರ್ಸಿದ್ನ ಆಶೀರ್ವಾದ ಆಗೈತಿ. ಇವತ್ತೇನು ಈ ಕಡೆ ಹಾಡಾಕ ಬಂದನಲ್ಲ ಜೋಡು ಕುರುಳಿ ಸಸಿಗೆ ನೀ ಏನು ಕಡಿಮೆ ಇಲ್ಲತ್ತಮ್ಮ. ಇವತ್ತಿನ ದಿನದೊಳಗೆ ಸಸಿನ ಮೊದಲನೇ ಸಂಜಿನೊಳಗೆ ಕೇಳಿವೆ, ಸಸಿ ಏನ್ ತಿಂದು ಬಂದೀವಿ ಗೊತ್ತಿಲ್ಲಪ್ಪ, ಧ್ವನಿ ಹಾಕೋ ನಿಂದ ಎದ್ದಿಲ್ಲ. ನಿನ್ನ ಮುರಿದ ಹಾಡ್ಯಾನ ಯಾರು ಅಂತ ಕೇಳ ಮಾಲಿಂಗಪುರದ ಕರ್ಸಿದ್ಗೂ ಬಂದ್ಸರಿ ಜೋರಾದ ಚಪ್ಪಾಳೆ. ಇನ್ನೊಂದು ಸಂಧಿಗೆ ಬರೋದ್ರಾಗ ಅವ್ನು ಹೆಂಗ ವಿರುದ್ಧ ತಗೊಂಡು ಹಾಡ್ತೇವೆ ಸಸಿ ನನಗೆ ಗೊತ್ತಿಲ್ಲ. ಹೆಂಗ ತೂಗಿಸ್ತೇವೆ ಸಸಿಪ ಅಂತ ಕೇಳಿದ್ರೆ ಈ ಭಾಗದ ಒಳಗ ಮುಮ್ಮ್ಯಾಳ ಹಾಡವ್ರು ನೋಡುದಿಲ್ಲ. ಸಸಿ ಯಾವ ಮ್ಯಾಲಿನಾಗಿರ್ತಾನಲ್ಲ ಹೆಂಗ ಹಾಡ್ತಾನೆ ಸಸಿ ನೋಡಕ್ ಬಂದಿರ್ತಾರ ಬಾಳ ಜನ. ಸಸಿ ನೀ ಹಂಗ ಹಾಡಿಕೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಪರವಾಗಿ ಕೇಳ್ಕೊತಿದ್ದೇನೆ. ಬಹುಶಃ ಒಬ್ಬ ಅಣ್ಣ ತಂದಿದ್ದ ಆ ಕುರ್ಕುರಿ ಸರ ಮತ್ತ ಪುಗ್ಗ ನಾವೇನು ಮಾಡಿ ಅಂತ ಕೇಳಿ ಎಲ್ಲಾ ಕಲಾವಿದರೊಳಗೆ ಇವರು ಕೂಡ ಒಬ್ರು ಮೆಂಬರ್ ಅದಾರ. ಅದ್ರೊಳಗೆ ಕುರ್ಕುರಿ ಸರ ಈ
ಪುಗ್ಗಾನ ಬೇಡ ನೋಟಿನ ಹಾರ ಹೂವಿನ ಹಾರ ಹಾಕೊಂಡು ಯಾಕಂದ್ರೆ ದೇವ್ರನ್ನ ತಳಗಿಳಿಸಿ ಮ್ಯಾಲೆ ಏರ್ಸಕ್ಕಂತ ತಾಕತ್ ಯಾರಲ್ಲಿದ್ರೆ ಕಲಾವಿದರಲ್ಲಿ ಅದ ಅದಕ್ಕೆ ಅಂತದ ಭಂಡಾರ ಸಾಕ್ಷಿಯಾಗಿ ಇರ್ಲಿ ಅಂತ ತಿಳಿದು ಏನ್ ಮಾಡಿದಾರಪ್ಪ ಅಂತ ಕೇಳಿದ್ರೆ ಅವುಗಳನ್ನು ಪ್ರೀತಿದಿಂದ ತಂದಾನ ಅನ್ನ ಅವನ ಹೆಸರು ಹೇಳಿ ಅವಾಗ ಆನಂದ ಆಗ್ಬೇಕು ಹಂಗ ನೀ ಆ ಕುರುಕುರಿ ಇದನ್ನೆಲ್ಲ ಸ್ವೀಕಾರ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಇನ್ನೊಂದು ನಾವು ಹೇಳಿದೀವಿ ಸರ್, ಹೊಸ ದಾಟಿಗಳ ಒಳಗೆ ನೀವು ಯಾವ ಹಾಡ್ರಿ ಜಾನಪದ ಜನರಿಗೆ ಪೆಟ್ಟಾಗಬಾರ್ದಂತ ಜಾನಪದ ದಾಟಿ ಆಡಿದಾಗ ಭಾಳ ಅದ್ಭುತಪೂರ್ವವಾಗಿ ದಾಟಿಯನ್ನು ಹಾಡಿದವ್ರಿಗೆ ಧನ್ಯವಾದಗಳು. ಈಗ ನಮ್ಮ ಅಜ್ಜ ತಂಗಿ ಉತ್ತರ ಕರ್ನಾಟಕತ್ತಲ್ಲ ಇಡೀ ಭಾರತ ದೇಶನ ಸುತ್ತಾಕಬೇಕು, ನಾಡಿನ ತುಂಬ ನಿನ್ನ ಕಲೆ ಬೆಳಗಬೇಕು ಅಂತ ತಿಳಿದ ಸದಾಶಿವ ಅಜ್ಜ ನಿನಗೆ ಗೌರವಪೂರ್ವಕವಾದಂಥ ಸನ್ಮಾನ ಮಾಡ್ತಾ ಇದ್ದಾನೆ. ಆ ಸನ್ಮಾನವನ್ನ ದಯಮಾಡಿ ನಮ್ಮ ಅವಿ ಅವರು ಸ್ವೀಕಾರ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಬಹಳ ಅದ್ಭುತ ಶಕ್ತಿ ಇವರೊಬ್ಬರು ದೇವ ಮಾನವ. ನಿಜವಾಗಿ ನಿನಗೆ ಮಾಳಿಗರಾಯ ಅಮೋಘಸಿದ್ದನ ಆಶೀರ್ವಾದ ಆಗೈತೆ ಸುಮಿತ್ರಕ್ಕ. ನೀ ಏನು ಹಾಡಬೇಕು ಅದನ್ನ ಹಾಡ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ವೃತ್ತಿಯೊಳಗೆ ಗಾಯಕ್ಕಿದ್ರು ಕೂಡ ಶಿಕ್ಷಣ ರಂಗದೊಳಗೆ ಎಲ್ಲರಿಗೂ ಸಾಲಿ ಕಲೀರಿ ಅಂತ ಹೇಳ್ತಾ ಇಲ್ಲ, ಡಬಲ್ ಡಿಗ್ರಿಯನ್ನು ಮುಗಿಸಿಕೊಂಡು MA BEd ಮುಗಿಸ್ಕೊಂಡು ಹಾಡನ್ನು ಹಾಡ್ತಾ ಇದ್ದಾಳೆ. ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಸುಚಿತ್ರಾ ತಂಗಿಗೆ, ನೀನು ಕೂಡ ತಂಗಿ ಅಮೋಘಸಿದ್ದನ ಮ್ಯಾಲಿನೊಳಗೆ ನೀನೇನು ಕಡಿಮೆ ಇಲ್ಲ, ನೀನು ಕೂಡ ಹಲ್ಲಲ್ಲಿ ಶಾಂತಕ್ಕ ಹಾಡಿದಂಗ ನೀನು ಕೂಡ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ಹಾಡಬೇಕಂತ ತಿಳಿದ ಅಜ್ಜ ಏನು ಮಾಡ್ಯಾನಂದ್ರೆ ನಿನಗೂ ಕೂಡ ಹೂವಿನ ಹಾರನ್ನು ಹಾಕಿ ಮಾಲೆಯನ್ನು ಹಾಕಿ ನಿನ್ನನ್ನು ಕೂಡ ಗೌರವಿಸ್ತಾ ಇದ್ದಾರೆ. ಇದು ಬಸನಾಳ, ಇದು ಬಸವನ ಬಾಗೇವಾಡಿ ತಾಲೂಕಲ್ಲ, ಇಂಡಿ ತಾಲೂಕದ ಬಸನಾಳ ಗ್ರಾಮದ ಸುಚಿತ್ರ ತಂಗಿನೂ ಕೂಡ ಗೌರವಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಾಲು ಮತದ ಎಷ್ಟು ಡೊಳ್ಳಿನ ಗಾಯನ ಸಂಘಗಳದಾವಲ್ಲ, ಎಲ್ಲ ಡೊಳ್ಳಿನ ಗಾಯನ ಸಂಘಗಳಲ್ಲಿ ಬಂದು ಭಾಗಿಯಾಗಿ ಭೇದ ಭಾವ ಮಾಡಲಾರದೆ ಭಂಡಾರನ್ನು ಬೆಳೆಸಬೇಕು, ಕಂಬಳಿಗೆ ಧಕ್ಕೆ ಬರಬಾರದಂತ ತಿಳಿದು ಮಾರ್ಗದರ್ಶನ ಮಾಡತಕ್ಕಂಥ ಗೋಕಾಕ ತಾಲೂಕದ ದಂಡಾಪುರ ಗ್ರಾಮದಿಂದ ಹಾಲ ಮತದ ಮಾರ್ಗದರ್ಶಕರು, ಹಾಲ ಮತದ ಪ್ರಿಯರಾಗಿರ್ತಕ್ಕಂಥ ಲಕ್ಷ್ಮಣ್ ಸಿಮಕ್ನವ್ರು ಆಗಮಿಸಿದರೆ ನಿಮ್ಮ ತಂಡಕ್ಕೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಾನ ಸರ್. ಅವರೊಂದಿಗೆ 3 ಜನ ಬಂದಿದ್ದಾರೆ ಸರ್. ಅವರೆಲ್ಲ ತ್ರಿಮೂರ್ತಿಗಳು ಸರ್. ಎಲ್ಲಿ ಹೋದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಒಬ್ಬ ಯಂಕಪ್ಪಣ್ಣ, ಒಬ್ಬ ರಾಯಪ್ಪಣ್ಣ, ಇನ್ನೊಬ್ಬ ಲಕ್ಷ್ಮಣನ್ ಎಲ್ಲಿದ್ದಾರೆ ಇಲ್ಲೇ ಕೂತಾರೆ. ನಾನು 4 ಜನ ನಿಮಗೆ 4 ಜನರಿಗೆ ದೇವರ ಮಾಳಿಗರಾಯ, ಹುಲಜಂತಿ ಮಾಳಿಗರಾಯ, ಅರಿಕೆರೆ ಮೋಕ್ಷಿದ್ದ, ಕಡೋಳಿ ಇಟ್ಟರಾಯ, ಕ್ವಾನೂರು ಕರ್ಸಿದ್ದ, ಮುರುಗುಂಡಿ ಮುರ್ಸಿದ್ದ, ಧನ್ಯದ ಒಲತ್ತ ಸಿರಿ ಸಂಪತ್ತು ಕೂಡಲೇ ಹೇಳಿ ಸದಾಶಿವದಲ್ಲಿ ಬಿಡ್ಕೊಂಡು ನನಗೂ ಕೂಡ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಹೇಳಿದರು, ಭಾಳ ಅದ್ಭುತಪೂರ್ವವಾಗಿರ್ತಕ್ಕಂಥ ಮಾತನ್ನು ಹೇಳಿದರು ಸರ್. ಈ ಹೆಂಗೆ ಹಾಡಿದ್ರು ಅಂತ ಕೇಳ ನಮ್ಮವ್ರ ನಮಗೆ ಮೋಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಇಡೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಹೆಡೆಮುರಿ ಕಟ್ಟುತ್ತಿದ್ದ ಕೈಯಾಗಿನ ಖಡ್ಗ ಮೋಸದಿಂದ ನಮ್ಮವರೇ ಆಗಿರ್ತಕ್ಕಂಥ ಲಕ್ಕನ್ನ ಮೋಸದಿಂದ ಖಡ್ಗ ಕಸ್ಕೊಂಡ್ರೆ ರಾಯಣ್ಣನ ಕೊಟ್ಟರು ಬಂಧುಗಳೇ. ನಮ್ಮವರೇ ನಮಗೆ ಮೋಸ ಮಾಡಿದರು. ಮಹಾತ್ಮ ಗಾಂಧೀಜಿದನ್ನ ಬ್ಯಾರೆದವ್ರು ಗುಂಡು ಹಾಕಿಲ್ಲ, ನಮ್ಮವರೇ ನಾಥಾರಾಮ್ ಗೋಡ್ಸೆ ಗುಂಡು ಹಾಕಿಕೊಂತ ಬಂಧುಗಳೇ. ಇದು ನಮ್ಮವರೆಲ್ಲ ನಡೀತದ. ನಮ್ಮವರ ದೊಡ್ಡವರಾಗೋ ಮುಂದೆ ಯಾರೂ ಕಾಲು ಎಳಿಬಾರ್ದು ಅಂತಕ್ಕಂಥ ನಾನುಡಿ ಅದರೊಳಗೆ ಭಾಳ ಮಾರ್ಮಿಕವಾಗಿ ಹೇಳಿದಾಳೆ. ಒಬ್ರು ಕಲಾವಿದರು ಬೆಳೆಯಾಕತ್ತಾರ ಅಂದ್ರೆ ಕಲಾವಿದರನ್ನು ಬೆಳೆಸಬೇಕು, ಒಬ್ರು ಕಲಾವಿದರು ಜಗಳಾಡಕತ್ತಾರ ಕಲೆಯನ್ನು ಬಿಡಿಸ್ಬೇಕು. ಅಂಥ ಕೆಲಸ ಈ ಭಾಗದಾಗ ಯಾರು ಮಾಡಾಕತ್ತಾರ ಅಂದ್ರೆ ಲಕ್ಷ್ಮಣ್ ಸಿಮಕ್ನವ್ರು ಮಾಡಾಕತ್ರಿ ಅಣ್ಣ. ನೀವು ಹಿಂಗೆ ಮುಂದುವರಿಬೇಕು. ಯಾಕಂದ್ರೆ ಹೊಸ ಜಾನಪದಗಳಲ್ಲಿ ಜನರಿಗೆ ಮನ ಮುಟ್ಟು ಹಾಗೆ ದೇವರನ್ನು ಕೊಂಡಾಡ್ತಕ್ಕಂಥ ವ್ಯಕ್ತಿಗಳು ದಯಮಾಡಿ ನೀವು ದೇವರ ಹಾಡನ್ನು ಹಾಡಬೇಕು, ದೇವತೆಗಳ ಮೆಚ್ಚಬೇಕು, ಜನರು ಮೆಚ್ಚಬೇಕು ಅಂತ ಹೇಳಿ ಏನು ನುಡಿ ಕೊಟ್ಟರಲ್ಲ ಅಂದಿನಿಂದ ಹಿಡಿದ ಇಂದಿನವರೆಗೆ ಎಲ್ಲ ಮ್ಯಾಳಗಳು ಕೂಡ ಜನರಿಗೆ ಇಫೆಕ್ಟ್ ಆಗ್ತಕ್ಕಂಥ ಜಾನಪದ ಗೀತೆ ಬಿಟ್ಟು ಅದರಲ್ಲಿ ರಗಡದಾವ ಅಂಥ ಜಾನಪದ ಗೀತೆಯನ್ನು ಹಾಡಿರ್ತಕ್ಕಂಥ ನಮ್ಮ ಮುಗುಳ್ಯಾಳ ಸುಮಿತ್ರಕ್ಕಾಗ ಧನ್ಯವಾದಗಳು. ಈ ನುಡಿಯನ್ನು ಕೇಳಿ ಆನಂದ ಬರೀತಾರೆ. ಮುಗುಳು ಕುಡದಿಂದ ಬಂದಿದ್ದಾರೆ ಸರ್. ಅವರು ಎತ್ತಿನ ಮನಿ ಅಂತ ಹೇಳಿ ಸರ್, ಜ್ಯೋತಪ್ಪ ಎತ್ತಿನ ಮನಿ. ಸಾಯಂಕಾಲ 6 ಗಂಟೆಗೆ ಹಾಲು ತುಂಬಕ್ಕೆ ಹೋಗ್ತಾನೆ ನಾವು. ಇಟ್ನಾಳ ಗ್ರಾಮದಾಗ ಅರ್ಧ ಹಾಲು ಅವ ತುಂಬ್ತಾನೆ ಸರ್. ಅದು ಬೇಕಾದಿದ್ರು ಕೂಡ ಒಟ್ಟು ಡೊಳ್ಳಿನ ಹಾಡಕ್ಕೆ ಕೇಳೋದು ಅವನೊಂದು ಕಲೆ. ಇವತ್ತು ನೋಡಿ ಯಾರು ನೇಮಿಸಿ ಬಂದಾನೋ ಗೊತ್ತಿಲ್ಲ. ಇವತ್ತಿನ ಹಾಲು ಆದ್ರೂ ಅದು ಬಿಲ್ ಮಾತ್ರ ಕುಡಿದು ಬಿಡುದಿಲ್ಲ ಅವ್ನು. ಅವ್ಗೆ ಮಾಳಿಗರ ಏನು ಕೊಡ್ಬೇಕು ಅವ್ನು ಕೊಟ್ಟಾನ, ಮಗುಸಿದ್ದನ್ನು ಕೊಟ್ಟಾನ. ಒಬ್ಬ ಮಗ ಪೊಲೀಸ್, ಇನ್ನೊಬ್ಬಕ್ಕೆ ಮಗಳು ಏನು ನೌಕರಿ ಮಾಡ್ತಾಳೆ ನನಗೆ ಗೊತ್ತಿಲ್ಲ. ಭಾಳ ಅದ್ಭುತಪೂರ್ವವಾಗಿರ್ತಕ್ಕಂಥ ವ್ಯಕ್ತಿ. ಅವರು ಕೂಡ 50 ರೂಪಾಯಿ ತಂಗಿ ನೀನು ಕೊಟ್ಟಾರೆ. ಎಲ್ಲರ ಹಣ ಸ್ವೀಕಾರ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಇರಲಿ. ಪ್ರೀತಿಯ ಸಹೋದರ ಬಳಗದೊರಗಿರ್ತಕ್ಕಂಥವ್ರು ದಂಡಾಪುರ ಗ್ರಾಮದ ಎಲ್ಲ ನಮ್ಮ ಅಣ್ಣನ ಬಳಗ ಅವರಿವರ ಅನ್ನದೇ ಶಾಲಾ ಸನ್ಮಾನ, ಪುಷ್ಪದ ಮಾಲೆ ಎಲ್ಲಾಗಿ 201 ರೂಪಾಯಿ ಕಲಾಕಾಣಿ ಕೊಟ್ಟಾರ ಅಂತ ಅಣ್ಣಂದಿರ ಪ್ರೀತಿ ವಿಶ್ವಾಸ ಸ್ವತಃ ಮುಗುಳ್ಯಾಳ ತಂಗಿ ಇರ್ಲಿ ತಿಳ್ಕೊಂಡು ಕೊಟ್ಟಿರ್ತಕ್ಕಂಥ ಮಾನ ಸನ್ಮಾನವನ್ನು ಭಕ್ತಿಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ. ಹತ್ತನೇ ತಾಲೂಕಿನ ಗ್ರಾಮ ಪಂಚಾಯತಿಯ ಸದಸ್ಯರ ಯಾರೋ ಹೆಸರು ಹೇಳಿರು. 101 ರೂಪಾಯಿ ಕಲಾಕಾಣಿ ಕೊಟ್ಟಾರ. ಅಣ್ಣಿಲನ್ನ ನರೋಡಿ ಹಿರಿಯರೋಗಿರ್ತಕ್ಕಂಥ 101 ರೂಪಾಯಿ ಕಲಾಕಾಣಿ ಕೊಟ್ಟಾರ. ಮಾಳಿಂಗರಾಯ ಅವರಿಗೆ ಸಕಲ ಸಂಪತ್ತನ್ನು ಭಗವಂತ ತಂದ ನೀಡ್ಲಿ ತಿಳ್ಕೊಂಡು ಕೊಟ್ಟಿರ್ತಕ್ಕಂಥ ಭಕ್ತಿ ಕಾಣಿಕೆನ ಭಕ್ತಿಪೂರ್ವಕ ಸ್ವೀಕಾರ ಮಾಡ್ತಾ ಇದ್ದೇನೆ. ಮಳಿ ಮಳಿ ಬತ್ತ ಹೇಳಿ ಬಮ್ಮಿಗೆ ಹೇಳ್ಬಿಡ್ರಿ.